ನಮಸ್ತೆ. 5/6/2026 ಶುಕ್ರವಾರ, ಜೂನ್ 5, 2026 ಫ್ರೈಡೆ. ಇವತ್ತಿನ ದಿನ ಪ್ರಕಾರ ಸೂರ್ಯೋದಯ 5:52, ಪಂಚಮಿ ಎನ್ನುವ ತಿಥಿ, ಶುಭ ತಿಥಿ. ಅದು 5:52ರಿಂದ ರಾತ್ರಿ 1:20ವರೆಗಿದೆ. ಹಾಗಾಗಿ ರಾತ್ರಿಯವರೆಗೂ ಶುಭ ತಿಥಿ. ತಿಥಿ ದೋಷವಿಲ್ಲ, ವಾರ ದೋಷವಿಲ್ಲ. ಯಾಕೆಂದರೆ ಶುಕ್ರವಾರ ಪಂಚಮಿ ತಿಥಿ ಇದೆ, ದೋಷವಿಲ್ಲ. ಆದರೆ ಆನಂತರ ರಾತ್ರಿ 1:20ನ ಮೇಲೆ ಅದರಲ್ಲಿ ಷಷ್ಠಿ ತಿಥಿ ಬರುತ್ತದೆ. ಷಷ್ಠಿ ಶುಭ ತಿಥಿನೇ, ಆದರೆ ಮುಹೂರ್ತಗಳು ಮಾಡುವಂಥದ್ದಲ್ಲ. ಆದರೂ ಇದು ರಾತ್ರಿ ಬರೋದರಿಂದ ದೋಷವಿಲ್ಲ. ಅದೇ ಸಮಯದಲ್ಲಿ ಇವತ್ತಿನ ಶ್ರವಣ ನಕ್ಷತ್ರ 5:52ರಿಂದ ಬೆಳಗ್ಗೆಯಿಂದ. ಇವತ್ತು ವಿಶೇಷವಾಗಿ ದಿನಪೂರ್ತಿ ಒಂದೇ ನಕ್ಷತ್ರ. ನಮಗೂ ಒಂದು ದಿನ ಅನ್ನೋದು ಸೂರ್ಯೋದಯದಿಂದ ನಾಳೆ ಬೆಳಗ್ಗೆ ಸೂರ್ಯೋದಯದವರೆಗೂ ಒಂದು ದಿನ. ಆದರೆ ಇಂಗ್ಲೀಷ್ ಕ್ಯಾಲೆಂಡರ್ ಹೆಂಗೆ ಅಂತಂದರೆ ರಾತ್ರಿ 12ರಿಂದ 12, ಅಂದರೆ 24 hours 24 hours ಅಂತ. ಆದ್ದರಿಂದಾಗಿ ನಮ್ಮ ಆಚರಣೆ ಪ್ರಕಾರ, ಶಾಸ್ತ್ರ ಪ್ರಕಾರ ಇದು ವಾರನ ಶುಕ್ರವಾರ ಅಂತ ತಗೋಬೇಕು, ನಾಳೆ ಬೆಳಿಗ್ಗೆವರೆಗೂ, ಅಂದರೆ ಸೂರ್ಯನು ಉದಯ ಆಗುವವರೆಗೂ. ಹಾಗಾಗಿ ಇವತ್ತಿನ ಶ್ರವಣ ನಕ್ಷತ್ರ ಯೋಗ ಹೆಂಗಿದೆ ಅಂತ ನೋಡಿದ್ರೆ ಅಶುಭವಾಗಿದೆ. ಇದು ನಮ್ಮಲ್ಲಿ ಉಪಯೋಗಿಸುವ ಚಾಂದ್ರಮಾನನೂ ಸೂರ್ಯನ ಆಚರಣೆ ಪ್ರಕಾರ ಸೌರಮಾನನೂ ಎರಡೂ ದೋಷವೇ ಇದೆ. ಹಾಗಾಗಿ ಇವತ್ತಿನ ದಿನ ಶ್ರವಣ ನಕ್ಷತ್ರ ಶುಭ ನಕ್ಷತ್ರವಾದರೂ ಮರಣ ಧೂಮ್ರ ಅಂದರೆ ಅಶುಭ ಅಂತ ಇದೆ. ಆದ್ದರಿಂದ ಶುಭ ಕಾರ್ಯಗಳು ಮಾಡೋಕ್ಕೆ ಒಳ್ಳೆಯ ದಿನವಲ್ಲ. ಹೆಚ್ಚು ಕಮ್ಮಿ ಮಕ್ಕಳು ಹುಟ್ಟೋದು ಕೂಡ ಒಳ್ಳೆಯದಲ್ಲ ಅಂತ. ಯಾಕೆಂತಂದರೆ ಮರಣ ಧೂಮ್ರ ಅಂತಂದರೆ ಹುಟ್ಟುವ ಮಕ್ಕಳಿಗೆ ಮರಣ ಮಾತ್ರ ಅಲ್ಲ, ಆರೋಗ್ಯದ ತೊಂದರೆ, ಅಂದರೆ ಕಾಯಿಲೆಗಳು ಬರ್ಬೋದು. ಈ ವಿಷಯಗಳನ್ನ ನಾವು ನೋಡಲೇಬೇಕು, ಗಮನ ಕೊಡಲೇಬೇಕು. ಯಾಕೆಂತಂದರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸಾಮಾನ್ಯವಾಗಿ 12 ವಯಸ್ಸುವರೆಗೂ ದೋಷವಿದೆ. ಅದು ಬಾಲಗ್ರಹ ಅಂತಂತೀವಿ. ಶನಿ ಮನೆಯಲ್ಲಿ ಇರುತ್ತೆ ಶ್ರವಣ ನಕ್ಷತ್ರ. ಆದ್ದರಿಂದಾಗಿ ಖಂಡಿತವಾಗಿಯೂ ಗಮನ ಕೊಡಲೇಬೇಕು, ಎಚ್ಚರ. ಅದೇ ಸಮಯದಲ್ಲಿ ಗುರು ರಾಶಿ ಪ್ರವೇಶವಾಗಿ ಇನ್ನೂ 2 ದಿನವೇ ಆಗಿದೆ. ಅಂದರೆ ಇವತ್ತಿನ ಪ್ರಕಾರ ಲೆಕ್ಕಕ್ಕೆ ತಗೊಂಡ್ರೆ 3 ದಿನ ಆಯಿತು ಅಂತ ಲೆಕ್ಕಕ್ಕೆ. ಇವತ್ತು ಗುರುವು ಚಂದ್ರನು ಒಂದಕ್ಕೊಂದು ಆಪೋಸಿಟಲ್ಲಿದೆ. ಅಂದರೆ ಗುರುದೃಷ್ಟಿ ಚಂದ್ರನ ಮೇಲೆ, ಚಂದ್ರನ ದೃಷ್ಟಿ ಗುರು ಮೇಲೆ ಇದೆ. ಇದರಿಂದ ಇವತ್ತು ಗಜಕೇಸರಿ ಯೋಗವಿದೆ. ಗಜಕೇಸರಿ ಯೋಗವಿದ್ದರೂ ಅಷ್ಟೊಂದು ಉಪಯೋಗ ಇಲ್ಲ ಈ ಪರ್ಟಿಕ್ಯುಲರ್ ದಿನ. ಅದನ್ನೇ ನಾಳೆ ನಾಡಿದ್ದು ನೋಡ್ಕೋಬೋದು. ಇವತ್ತಿನ ದಿನದಲ್ಲಿ ಶುಕ್ರನು ಬುಧನು ಶುಭ ಸ್ಥಾನದಲ್ಲಿ ಕೂತಿದೆ, ಅದು ದೋಷವಲ್ಲ. ಸೂರ್ಯನು ಕೂಡ ಶುಭ ಸ್ಥಾನವೇ, ಅದು ದೋಷವಿಲ್ಲ. ಹಾಗಾಗಿ ಇವತ್ತು ದೋಷ ಅಂತ ಇರೋದು ರಾಹುಗ್ರಹ. ರಾಹುಗ್ರಹ ಆಸ್ಟ್ರೋನ್ಯೂಮರಾಲಜಿ ಪ್ರಕಾರ, ಸಂಖ್ಯಾಶಾಸ್ತ್ರ ಮತ್ತು ಶಾಸ್ತ್ರ ಪ್ರಕಾರ, ಕುಂಡಲಿಯ ಪ್ರಕಾರ ಲೆಕ್ಕಕ್ಕೆ ತಗೊಂಡ್ರೆ ರಾಹು ಕೂತಿರೋದು 8ನೇ ಡಿಗ್ರಿ, ಕೇತು ಅದೇ 8ನೇ ಡಿಗ್ರಿ, ಗುರುಗೆ 2ನೇ ಸ್ಥಾನ. ಈ ರೀತಿ ಇರೋದರಿಂದ ಯಾರೆಲ್ಲ 4ನೇ ತಾರೀಕು ಮತ್ತು ಶುಭವಾಗಿರುವಂಥ ಒಂದು ತಾರೀಕು ಅಂತಂದರೆ 22, 13 ಈ ತಾರೀಖಲ್ಲಿ ಹುಟ್ಟಿದವರು ರಾಹು ಶಾಂತಿ ಮಾಡಿಕೊಳ್ಳೋದು ಉತ್ತಮ. ಈ ವರ್ಷದಲ್ಲಿ ರಾಹುವ ಮೇಲೆ ಗುರುದೃಷ್ಟಿ ಇಲ್ಲ. ಯಾಕೆಂತಂದರೆ ಗುರುವಿನಿಂದ 8ರಲ್ಲಿ ಕೂತಿರೋದರಿಂದ ರಾಹು ಅಲ್ಲಿ ಶುಭವಾಗಿ ಆಗೋದಿಲ್ಲ. ರಾಹು ಮತ್ತು ಕೇತು ಗ್ರಹ ಶುಭವಾಗಿ ಆಗಬೇಕು ಅಂತಂದರೆ ಗುರುದೃಷ್ಟಿ, ಶುಕ್ರ ದೃಷ್ಟಿ ಮತ್ತು ಚಂದ್ರನ ದೃಷ್ಟಿ ಇರಬೇಕು. ಆದರೆ ಇವತ್ತಿನ ದಿನ ಪ್ರಕಾರ ಲೆಕ್ಕಕ್ಕೆ ತಗೊಂಡು, ಅಂದರೆ 3 ದಿನ ಆಯಿತು. ಅಂದರೆ ಗುರು ರಾಶಿ ಪ್ರವೇಶವಾಗಿ, ಅಂದರೆ ಸರಿಯಾಗಿ ಹೇಳಬೇಕು ಅಂದರೆ ಕಟಕ ರಾಶಿಗೆ ಗುರು ಬಂದಿದೆ. ಗುರುವಿನಿಂದ 8ರಲ್ಲಿ ನಷ್ಟದಲ್ಲಿ ರಾಹು ಕೂತಿದೆ, ಅಂದರೆ ಕುಂಭರಾಶಿಯಲ್ಲಿ. ಆದ್ದರಿಂದಾಗಿ ರಾಹು ಅಂಶದಲ್ಲಿ ಹುಟ್ಟಿದ್ದ, ನಾವು ಹೇಳಿದಂತೆ 4, 13, 22. ಅದು ಮಾತ್ರ ಅಲ್ಲದೆ 3 ನಕ್ಷತ್ರಗಳಿದೆ. ಒಂದು ಆರುದ್ರ, ಇನ್ನೊಂದು ನಕ್ಷತ್ರ ಸ್ವಾತಿ. ಈ ಮೇನ್ 2 ನಕ್ಷತ್ರಗಳು ಸ್ವಲ್ಪ ದೋಷ ಕೊಡುತ್ತದೆ ಅಂತ. ನೆಕ್ಸ್ಟ್ ನಕ್ಷತ್ರ ಶತಭಿಷ. ಈ 3 ನಕ್ಷತ್ರದವರು ಕೂಡ ಸ್ವಲ್ಪ ಗಮನ. ಯಾಕೆಂತಂದರೆ ಗ್ರಹಸ್ಥಿತಿ ಈ ರೀತಿಯಲ್ಲಿ ಇರೋದರಿಂದ. ಆದ್ದರಿಂದಾಗಿ ಗಮನ ಕೊಡಿ. ಚಿಕ್ಕ ಚಿಕ್ಕ ಪರಿಹಾರಗಳು.
ಧ್ಯಾನ, ಚಿಕ್ಕದಾಗಿ ದಾನ ಧರ್ಮಗಳು, ಅಂದರೆ ನವಧಾನ್ಯಗಳಲ್ಲಿ ರಾಹುಕ್ಕೆ ಉದ್ದು ಬಿಳಿ ಸುವಾಸನೆ ಇರುವ ಹೂವು, ಇದನ್ನು ದಾನ ಕೊಡ್ಬೋದು ಅಥವಾ ದೇವರ ಪಾದದಲ್ಲಿ ಇಟ್ಟು ಪೂಜೆ ಮಾಡ್ಕೋಬೋದು. ನಿಮ್ಮ ಸೌಕರ್ಯಕ್ಕೆ ತಕ್ಕಂತೆ, ನಿಮ್ಮ ಸ್ಥಿತಿಗೆ ತಕ್ಕಂತೆ ಧರ್ಮ ಮಾಡಿ. ಅದನ್ನು ಮೀರಿ ಧರ್ಮ ಮಾಡೋಕ್ಕೋಗಲಿ, ದೇವರು ಒಪ್ಪಲ್ಲ. ಆದ್ದರಿಂದ ಗಮನ. ಇದು ಗ್ರಹಸ್ಥಿತಿ ಮೇಲೇನೂ ನಾವು ಭವಿಷ್ಯವನ್ನು ನೋಡ್ಬೋದು. ಅದೇ ಸಮಯದಲ್ಲಿ ನಾವು ನೋಡುವಂಥ ವಿಷಯಗಳಲ್ಲಿ ಇವತ್ತಿನ ವಿಷಯ ನೋಡಿದ್ವಿ. ಇವತ್ತಿನ ನಕ್ಷತ್ರ ಶ್ರವಣ ನಕ್ಷತ್ರ. ಅದರಲ್ಲೂ ವಿಶೇಷ, ಇವತ್ತು ದಿನ ಪೂರ್ತಿ ಒಂದೇ ನಕ್ಷತ್ರನೇ. ಆದ್ದರಿಂದಾಗಿ ಇವತ್ತು ಮರಣ ಧೂಮ್ರ ಅಂದರೆ ಅಶುಭ ಅನ್ನೋದು ಖಚಿತವಾಗಿದೆ. ಆದ್ದರಿಂದ ಬೆಳಗ್ಗೆ ಇವತ್ತು ಶುಕ್ರವಾರ ಇರೋದರಿಂದ ಸಾಯಂಕಾಲನೂ ಮಾಡ್ಬೋದು ಲಕ್ಷ್ಮೀ ಪೂಜೆ. ಅದೇ ನಾವು ಹೇಳಿದಂತೆ ಈ ನಕ್ಷತ್ರದವರು ಅಂತಂದರೆ 3 ನಕ್ಷತ್ರ, ಆರುದ್ರ, ಸ್ವಾತಿ, ಶತಭಿಷ, ಇವರು ಸ್ವಲ್ಪ ಪರಿಹಾರ ಮಾಡಿಕೊಂಡ್ರೆ ಉತ್ತಮ. ಚಿಕ್ಕದಾಗಿ ಮಾಡಿ, ದೊಡ್ಡದಾಗಿ ಬೇಕಾಗಿಲ್ಲ. ಇದೆಲ್ಲ ಅನುಕೂಲವನ್ನು ಕೊಡುತ್ತದೆ ಅಂತ. ಇವತ್ತು ಮಕರ ರಾಶಿ ಇದೆ, ಅಂದರೆ ಚಂದ್ರನು ಮಕರದಲ್ಲಿ ಕೂತಿದೆ. ಮಕರ ಅಂತಂದರೆ ಅಲ್ಲಿ ಬರುವ ನಕ್ಷತ್ರ ಶ್ರವಣ, ಉತ್ತರಾಷಾಢ ಮತ್ತು ಧನಿಷ್ಠ. ಹಾಗಾಗಿ ಚಂದ್ರನು ಇವತ್ತು ಈ ರೀತಿ ಕೂತಿದೆ. ಬೆಳಿಗ್ಗೆ 5:52ರಿಂದ 10:19ವರೆಗೂ ಶ್ರವಣ ನಕ್ಷತ್ರ 1ನೇ ಪಾದ. ಆ ನಂತರ ಸಂಜೆ 4:55ವರೆಗೂ ಶ್ರವಣ ನಕ್ಷತ್ರ 2ನೇ ಪಾದ. ಸಂಜೆ 4:55 ಮೇಲೆ ರಾತ್ರಿ 11:30ವರೆಗೂ ಶ್ರವಣ ನಕ್ಷತ್ರ 3ನೇ ಪಾದ. ರಾತ್ರಿ 11:30 ಮೇಲೆ ಶ್ರವಣ ನಕ್ಷತ್ರ 4ನೇ ಪಾದ. ಈ ರೀತಿ ಶ್ರವಣ ನಕ್ಷತ್ರವಿದೆ ದಿನಪೂರ್ತಿ. ನಾಳೆಯೂ ಸ್ವಲ್ಪ ಉಳಿಕೆ ಅಂದರೆ ಬ್ಯಾಲೆನ್ಸ್, ನಾಳೆವರೆಗೂ ಈ ನಕ್ಷತ್ರವಿರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಇವತ್ತಿನ ಮಟ್ಟ ಮಧ್ಯಾಹ್ನ 12:18ಕ್ಕೆ, ಈಗ ಮಟ್ಟ ಮಧ್ಯಾಹ್ನ 12:18ಕ್ಕೆ ಅಂತಂದರೆ ಆ ಸಮಯ ಶುಭ ಸಮಯವ ಅಶುಭ ಸಮಯವ ಅಂತ ನೋಡ್ತೀವಿ. ಆ ಸಮಯ ಶುಭವಾಗಿಲ್ಲ. ಯಾಕೆಂದರೆ ರಾಹು ಕಾಲದ ಕೊನೆಯ ಸಮಯ 10:42ರಿಂದ 12:18. ಮತ್ತು ಇನ್ನೊಂದು ಸಮಯವನ್ನು ಅಂದರೆ ಶುಭ ಸಮಯವನ್ನು ಅಥವಾ ನಾವು ಕಲ್ಪನೆ ಮಾಡಿರುವಂಥ ಕೆಲವು ವಿಷಯಗಳಲ್ಲಿ ಒಳ್ಳೆಯ ಸಮಯ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಅದು ಶುಭವ ಅಶುಭವ ಅಂತ ನಾವು ನೋಡಿದ್ರೇ ಗೊತ್ತಾಗೋದು. ಅದರಲ್ಲಿ ಇವತ್ತಿನ ದಿನಕ್ಕೆ ಬಂದಿರುವಂಥದ್ದನ್ನು ನಾವು ಚೆಕ್ ಮಾಡೋಣ. ಡಿಜಿಟಲ್ ಅಂತಂದರೆ 2 ಪಂಚಾಂಗಗಳಿದೆ. ಆ 2 ಪಂಚಾಂಗಗಳಲ್ಲಿ ಡಿಜಿಟಲ್ ಪ್ರಕಾರ ಮಾಡಿರುವ ದೃಗ್ಗಣಿತ ಅಂತಂತೀವಿ. ಇವತ್ತು ಮೈಸೂರು ಪಂಚಾಂಗ ದೃಗ್ಗಣಿತಕ್ಕೆ ಕನ್ವರ್ಟ್ ಆಗಿದೆ. ಆದರೆ ಫಸ್ಟೆಲ್ಲ ಬರೀ ಬಾಕಿಯ ಪಂಚಾಂಗನೇ ಇತ್ತು. ಆಮೇಲೆ ಬಂದಂಥವರು ಒಂದು 20 ವರ್ಷಗಳಿಂದ ಇದರಲ್ಲಿ ಕಂಪ್ಯೂಟರ್ ಜಾತಕ ಬೇರೆ ಥರ ಇದೆ, ಕೈಯಲ್ಲಿ ಬರುವ ಜಾತಕ ಬೇರೆ ಥರ ಇದೆ. ಕಾರಣ ಏನು ಅಂತ ಕೇಳಿದಾಗ ಮತ್ತೆ ಅವೆಲ್ಲ ನೋಡಿದ್ರು. ಅದೇ ಥರ ಜ್ಯೋತಿಷಿಗಳು ಅವ್ರಿಗೆ ಲೆಟ್ರ್ ಬರೆದು ಈ ಥರ ವಾಕ್ಯ ಗಣಿತ ಬೇರೆ, ದೃಗ್ಗಣಿತ ಬೇರೆ ಅಂತಂದಾಗ ದೃಗ್ಗಣಿತ ಪ್ರಕಾರ ಈಗ ಇದೆಲ್ಲ ಕೊಡ್ತಿದ್ದಾರೆ. ಅದರಿಂದಾಗಿ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತದೆ ಟೈಮಿಂಗ್ಸಲ್ಲಿ. ಅದಕ್ಕೆ ಕಾರಣ ಸೂರ್ಯ, ಭೂಮಿ, ಚಂದ್ರನ ಆ ಸೆಲೆಕ್ಷನ್ ಅಂತಂದರೆ ಗ್ರಾವಿಟಿ ಪವರ್ ಅಂದರೆ ಮ್ಯಾಗ್ನೆಟಿಂಗ್ ಪವರ್ ಎಳೆಯುವ ಈ ಶಕ್ತಿಯಿಂದಾಗಿ ಆ ಗ್ರಹಗಳು ಸ್ವಲ್ಪ ವೈಬ್ರೇಷನ್ ಆಗುತ್ತದೆ. ಇದನ್ನು ಆಗಿನ ಕಾಲದಲ್ಲಿ ಋಷಿಗಳು ಕಂಡಿರೋದಿಲ್ಲ. ಆದರೆ ಈಗ ಅದು ಲೆಕ್ಕಕ್ಕೆ ಬಂದಿದೆ. ಯಾಕೆಂತಂದರೆ ಅದರ ಡಿಗ್ರಿಗಳನ್ನ ಕರೆಕ್ಟಾಗಿ ನೋಡಿದಾಗ ಸ್ವಲ್ಪ ಹಿಂದೆ ಮುಂದೆ ಹಂಗಾಗುತ್ತದೆ. ಆದ್ದರಿಂದ ಅದನ್ನು ಲೆಕ್ಕಾಚಾರ ಈಗ ಡಿಜಿಟಲ್ ಪ್ರಕಾರನೇ ಸಿಗೋದು. ಇವತ್ತು ಉದಾಹರಣೆ 5:52ರಿಂದ 6:57ವರೆಗೂ ಶುಕ್ರವಾರ, ಇದೆಲ್ಲ ಡಿಜಿಟಲ್ ಪ್ರಕಾರನೇ ನೋಡುವ, ಅಂದರೆ ಸೂರ್ಯೋದಯದ ಮೇಲೆ. ಇದರಲ್ಲಿ 100% ಶುಭ ಸಮಯಗಳನ್ನು ಫಸ್ಟ್ ನೋಡ್ಕೊಳ್ಳೋಣ. 5:52ರಿಂದ 8:03, 9:52ರಿಂದ 10:40 ಇದೆಲ್ಲ ಬೆಳಗ್ಗೆ. ಮಧ್ಯಾಹ್ನ 1:37ರಿಂದ 3 ಗಂಟೆವರೆಗೂ, ಸಂಜೆ 5:11ರಿಂದ ರಾತ್ರಿ 3:03ವರೆಗೂ. ಅಂದರೆ ರಾತ್ರಿ ಅಂದರೆ 12 ಗಂಟೆ ದಾಟಿ 3 ಗಂಟೆ 3 ನಿಮಿಷ ಲೇಟ್ ನೈಟ್ವರೆಗೂ. ಆಮೇಲೆ ಬೆಳಗಿನ ಜಾವ 4:31 ಮೇಲೆ ಶುಭವಾಗಿದೆ. ಆದರೂ ಬೆಳಗ್ಗೆವರೆಗೂ ಶ್ರವಣ ನಕ್ಷತ್ರ ಅಶುಭವಾಗೇ ಇರುತ್ತದೆ. ಈಗ 100% ಅಶುಭ ಸಮಯವನ್ನು ನೋಡೋಣ. 100% ಅಶುಭ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. 8:05ರಿಂದ 9:50 ಇದು ನಕ್ಷತ್ರ ವಿಷಗಡ್ಡಿಕಾ ಕಾಲ. ಹಂಗಾಗಿ ಇವತ್ತು ಶ್ರವಣ ನಕ್ಷತ್ರದವರು ಸ್ವಲ್ಪ ಗಮನ ಕೊಡಿ.
ಊಟ ಎಲ್ಲ ನೋಡ್ಕೊಂಡು ಮಾಡಿ. ಸ್ವಲ್ಪ ತಂಗಳನ್ನೆಲ್ಲ ಅವಾಯ್ಡ್ ಮಾಡಿ, ಆದರೆ ಸರಿಯಾಗಿ ಮುಚ್ಚಿ ಭದ್ರವಾಗಿ ಇಟ್ಟಿದ್ರೆ ಏನೂ ಯೋಚನೆ ಇಲ್ಲ. ಹಂಗೆ ಕಂಟಿನ್ಯೂ ಆಗಿ, ಅಂದರೆ ನಕ್ಷತ್ರ ವಿಷಗಡ್ಡಿಕಾ ಕಾಲ ಇರುವ ಸಮಯದಲ್ಲಿ ದುರ್ಮುಹೂರ್ತವು ಬರುತ್ತದೆ. ನಾನು ಫಸ್ಟೇ ಹೇಳಿದಂತೆ ನಕ್ಷತ್ರ ವಿಷಗಡ್ಡಿಕಾ ಕಾಲ ಇರೋದು 8:05ರಿಂದ 9:50. ಅದರ ಜೊತೆ 8:27ರಿಂದ 9:18ವರೆಗೂ ದುರ್ಮುಹೂರ್ತವು ಸೇರುತ್ತದೆ. ಹಾಗಾಗಿ ಬೆಳಗ್ಗೆ ಈ ಸಮಯ ಶುಭವಾಗಿಲ್ಲ. ಬೆಳಿಗ್ಗೆ 10:42ರಿಂದ 12:18ವರೆಗೂ ರಾಹುಕಾಲ. ಆನಂತರ 12:44ರಿಂದ 1:35ವರೆಗೂ ದುರ್ಮುಹೂರ್ತ. ಮಧ್ಯಾಹ್ನ 3:02ರಿಂದ ಸಂಜೆ 5:09ವರೆಗೂ ಮೃತ್ಯು. ಅದೇ ಸಮಯದಲ್ಲಿ ಮಧ್ಯಾಹ್ನ 3:31ರಿಂದ, ಅಂದರೆ ಇನ್ನೂ ಮೃತ್ಯು ಇರುತ್ತದೆ, ಅಷ್ಟರಲ್ಲಿ ಯಮಗಂಡ ಕಾಲವು ಸ್ಟಾರ್ಟ್ ಆಗುತ್ತದೆ, ಸಂಜೆ 5:07ವರೆಗೂ. ಹಂಗಾಗಿ ಈ ಸಮಯ ಡಬಲ್ ಆಗಿರುತ್ತದೆ ದೋಷ. ಆಪರೇಷನ್ ಮಾಡಬಾರ್ದು. ಪ್ರಯಾಣಗಳನ್ನು ಇದರಲ್ಲಿ ಪ್ರಾರಂಭ ಮಾಡಬೇಡಿ, ಹುಷಾರಾಗಿರಿ. ಬೆಳಗಿನ ಜಾವ 3:05ರಿಂದ, ಅಂದರೆ ಲೇಟ್ ನೈಟ್ 3:05ರಿಂದ 4:29ವರೆಗೂ ವಿಷಕಾಲ ಅಂತ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಮಾಡಿ. ಸಾಮಾನ್ಯವಾಗಿ ಇವತ್ತು ಮಕ್ಕಳು ಹುಟ್ಟೋದು ಒಳ್ಳೆಯದಲ್ಲ, ಅರೆ ಆಕಸ್ಮಿಕವಾಗಿ ಹುಟ್ಟಿದ್ರೆ ಪರಿಹಾರ ಮಾಡ್ಕೊಳ್ಳಿ. ಡಾಕ್ಟ್ರ್ ಹೇಳಿದಂತೆ ಖಂಡಿತವಾಗಿ ಕೇಳಿ. ಯಾಕೆಂದರೆ ಮಗು ಉಲ್ಟಾ, ಅಂದರೆ ಮಗು ಪೊಸಿಷನ್ಗೆ ತಿರುಗಿಲ್ಲ, ನೀರು ಕಮ್ಮಿ ಆಗಿದೆ, ಇಲ್ಲ ತಲೆ ದೊಡ್ಡದಾಗಿದೆ, ಇದೆಲ್ಲ ನೋಡಿಕೊಂಡೇ ನಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಹಂಗಾಗಿ ಡಾಕ್ಟ್ರ್ ಅಡ್ವೈಸು ಖಂಡಿತ ಬೇಕೇ ಬೇಕು. ಎಲ್ಲ ತಿಳ್ಕೊಳ್ಳಿ. ಇನ್ನೂ ಅವಕಾಶ ಇದೆ ಅಂತಂದರೆ ಮುಂದೆ ನೋಡ್ಕೊಳ್ಳೋಣ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.